ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ಸ್ವಲ್ಪ ಡಿಫ್ರೆಂಟ್ ಆದಂತಹ ಅಷ್ಟೇ ರುಚಿಯಾದಂತಹ ಚಿಕನ್ ಸುಕ್ಕ ಮಾಡಿ ತೋರಿಸಿದ್ದೇನೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನೋಡಿ, ಒಂದು ಅಂಗೈ ಫುಲ್ ಅಂದರೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 kgಗೆ 1 ಅಂಗೈ ಫುಲ್ ಅಂತ ಹೇಳ್ತೇವೆ ನಾವು, ಅಂದರೆ 4 ಟೇಬಲ್ ಸ್ಪೂನ್. 1.5 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೇನೆ ನಾನು. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ನಂತರ ಅರ್ಧ ಟೀ ಸ್ಪೂನ್ ಮೆಂತ್ಯಕಾಳು, ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸು, ಮತ್ತು ಒಂದು ಪಿಂಚ್ ಅಂದರೆ ಒಂದು ಸ್ವಲ್ಪ ಓಂಕಾಳು ಇದೆ ನೋಡಿ, ಅದನ್ನು ಹಾಕಿದ್ದೇನೆ, ಅಜ್ವಾಯನ್ ಸ್ವಲ್ಪ ಸಾಕು. ಇದನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕೀಗ. ಚೆನ್ನಾಗಿ ಡ್ರೈ ರೋಸ್ಟ್ ಆದ ನಂತರ ಒಂದು ಪ್ಲೇಟಲ್ಲಿ ಹಾಕಿಡುವ ತಣ್ಣಗಾಗಲಿಕ್ಕೆ. ಒಂದು 5-6 ಗಿಡ್ಡ ಮೆಣಸು, 5-6 ಉದ್ದ ಮೆಣಸು, ಬ್ಯಾಡಿಗೆ ಮೆಣಸಿದೆ ನೋಡಿ ಅದು. ಇದೆರಡನ್ನು ಸಹ ಅಷ್ಟೇ ಡ್ರೈ ರೋಸ್ಟ್ ಮಾಡಿ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿದ್ದನ್ನು ನಾವು ಪುಡಿ ಮಾಡಬೇಕೀಗ. ಎಷ್ಟು ಸಾಧ್ಯ ಅಷ್ಟು ಪೌಡ್ರ್ ಮಾಡಿ, ಯಾಕಂದರೆ ಕೆಲವು ಸಲ ತುಂಬ ಪೌಡ್ರ್ ಆಗೋದಿಲ್ಲ, ಅದಕ್ಕೋಸ್ಕರ ನೋಡಿ. ಈಗ ಒಂದು ಸ್ವಲ್ಪ ಅರಸಿನ ಹಾಕಿದ್ದೇನೆ ನಾನು, ಇದನ್ನು ಸಹ ಹಾಕಿ ನೋಡಿ. ಇಷ್ಟು ಪುಡಿಯಾಗಿದೆ ಈಗ ನನ್ನ ಮಿಕ್ಸಿಯಲ್ಲಿ. ತುಂಬ ಪುಡಿಯಾದ್ರಂತೂ ತುಂಬ ಒಳ್ಳೆಯದು. ಇದು ಸಾಧಾರಣ ಪುಡಿಯಾಗಿದೆ. ಈಗ ಇದಕ್ಕೆ ಬೇರೆ ಏನೇನು ಹಾಕಲಿಕ್ಕುಂಟು ನೋಡುವ. ಒಂದು ನೋಡಿ, ದೊಡ್ಡ ಗಾತ್ರದ ಈರುಳ್ಳಿದು, ಒಂದು ಈರುಳ್ಳಿದು, ಇದನ್ನು ನಾನೀಗ 4 ಭಾಗ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅದೇ ರೀತಿ ಸಿಪ್ಪೆ ಸಮೇತ ಒಂದು 7-8 ಬೆಳ್ಳುಳ್ಳಿಯನ್ನು ನಾನು ಇದಕ್ಕೆ ಹಾಕ್ತೇನೆ ನೋಡಿ. ಸಿಪ್ಪೆ ತೆಗಿಲಿಲ್ಲ ನಾನು, ಕ್ಲೀನ್ ಇದೆ ಅದಕ್ಕೋಸ್ಕರ. ಅದೇ ರೀತಿ ಹಸಿ ಕೊತ್ತಂಬರಿ 2 ಟೇಬಲ್ ಸ್ಪೂನ್, ಇದನ್ನು ನಾನು ಹುರಿಲಿಲ್ಲ, ಹಸಿಯಾದ ಕೊತ್ತಂಬರಿ ಇದುವೇ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಇದಕ್ಕೆ. ಹಸಿ ಕೊತ್ತಂಬರಿ ಹಾಕಿ ಇದನ್ನೊಂದು ಸಲ ಈ ರೀತಿ ತರಿಯಾಗಿ ರುಬ್ಬುವ. ನಂತರ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು ನಾವು. ಅರ್ಧ ಲೋಟ ನೀರು ಸಾಕಾಗ್ತದೆ, ಯಾಕಂದರೆ ತುಂಬ ನೀರು ಸಾಗಬಾರ್ದು ಇದು, ಅದಕ್ಕೋಸ್ಕರ. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ, ಕಲರ್ಸ್ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದರಲ್ಲಿ 1 kgಯಷ್ಟು ನಾನು ಚಿಕನ್ ತೆಗೆದುಕೊಂಡಿದ್ದೇನೆ. ಇನ್ನೊಂದು ದೊಡ್ಡ ಈರುಳ್ಳಿಯನ್ನು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಈಗ ಚಿಕನ್ ಮಾಡುವ ಪಾತ್ರೆಗೆ 1 ಟೇಬಲ್ ಸ್ಪೂನ್ನಷ್ಟು, ಸ್ವಲ್ಪ ಜಾಸ್ತಿ ಹಾಕಿದರೆ ಸಹ ಒಳ್ಳೆಯದೇ, ತುಪ್ಪ ಹಾಕಿದ್ದೇನೆ. ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆ ಇದೆ ನೋಡಿ, ಅದನ್ನು ಹಾಕಿ ಒಂದು 6-7 ನಿಮಿಷ ಇದನ್ನು ಹುರಿಯುವ, ಮೆಲ್ಲ ಉರಿಯಲ್ಲಿಯೇ. ಸ್ವಲ್ಪ ಇದರ ಹಸಿ ಹೋಗಲಿ. ಈ ರೀತಿ ಮಾಡೋದರಿಂದಾಗಿ ಸುಕ್ಕ ತುಂಬ ನೀರಾಗಿ ಬರುವುದಿಲ್ಲ, ಒಳ್ಳೆ ಡ್ರೈ ಆಗಿ ಬರ್ತದೆ. ನಾವು ಡೈರೆಕ್ಟಾಗಿ ಚಿಕನಿಗೆ ಮಸಾಲೆ ಮಿಕ್ಸ್ ಮಾಡಿ ಹಾಕಿದರೆ ಸ್ವಲ್ಪ ನೀರು ಜಾಸ್ತಿ ಬಿಡ್ತದೆ, ಅದಕ್ಕೋಸ್ಕರ. ಈಗ ನೋಡಿ, ಈರುಳ್ಳಿಯನ್ನು ಸಹ ನಾನು ಇದಕ್ಕೆ ಹಾಕಿದ್ದೇನೆ. ಇದು ಸಹ ಅಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಆದರೆ ಸಾಕಿದ್ರಲ್ಲಿ. ಈಗ ನಾನು ಈ ಕೋಳಿಯನ್ನು ಹಾಕ್ತಾ ಇದ್ದೇನೆ. 1 kgಯಷ್ಟು ಕ್ಲೀನ್ ಮಾಡಿಟ್ಟ ಕೋಳಿ ಇದು ಟೆಂಡರ್ ಚಿಕನ್ ತಗೊಂಡದು ನಾನು ಇವತ್ತು, ಹಾಗಾಗಿ ಬೇಗ ಬೇಯ್ತದೆ ಇದು. ಅಷ್ಟು ರುಚಿ ಕೂಡ ಚೆನ್ನಾಗಿದೆ ಇದರದ್ದು, ಸಾಫ್ಟಾಗಿರ್ತದೆ ಇದು. ಇದನ್ನು ಸಹ ಅಷ್ಟೇ ಒಂದು 6-7 ನಿಮಿಷ ಇದನ್ನು ಹುರಿಬೇಕು. ಇದರಲ್ಲಿ ಪಿಂಕ್ ಬಣ್ಣ ಬಿಟ್ಟು ಬಿಳಿ ಬಣ್ಣ ಬರ್ತದೆ ಚಿಕನ್ ಪೀಸಸ್. ಆಗ ಅದನ್ನು ನಾವು ಮತ್ತೆ ನಂತರ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ಒಂದು ಅರ್ಧದಷ್ಟು ಲಿಂಬೆ ರಸ ಬೀಜ ತೆಗೆದಿದ್ದೇನೆ ಇದರದ್ದು. ಬೀಜ ಒಂದು ಸಿಕ್ಕಿದ್ರೂ ಕಹಿ ಆಗ್ತದೆ ಮತ್ತು, ಅದಕ್ಕೋಸ್ಕರ. ನೋಡಿ, ಇದನ್ನು ಈ ರೀತಿ ಹಾಕಿದ ನಂತರ ಮಿಕ್ಸ್ ಮಾಡಿ ಒಂದು ಸಲ ಮುಚ್ಚಳ ಮುಚ್ಚಿ ಇಡುವ. ಚೆನ್ನಾಗಿ ನೀರು ಬಿಡ್ತದೆ ಇದು. ಒಂದು ತೆಂಗಿನಕಾಯಿಯ ಅರ್ಧ ಭಾಗ, ಅಂದರೆ ಸಾಧಾರಣ 1ರಿಂದ 1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕ್ತೇನೆ, ಅದೇ ಜಾರಿಗೆ, ಮಸಾಲೆ ಕಡಿದ ಜಾರಿಗೆ. ಮತ್ತು 1-2 ಕರಿಬೇವು ನೋಡಿ, ಇದು ದೊಡ್ಡದಿದೆ ಹಾಗಾಗಿ ಒಂದೇ ಹಾಕ್ತೇನೆ ನಾನು. ಈ ಕರಿಬೇವನ್ನು ಸಹ ಇದಕ್ಕೆ ಹಾಕಿ ತರಿಯಾಗಿ ರುಬ್ಬಬೇಕಿದನ್ನು. ತುಂಬ ತರಿ ಅಂದರೆ ಗ್ರೈಂಡ್ ತುಂಬ ನುಣ್ಣಗಾಗಲೇಬಾರ್ದು, ಒಂದು ರೌಂಡು ತಿರುಗಿಸಿದರೆ ಸಾಕು ಮಿಕ್ಸಿಯಲ್ಲಿ. ಈಗ ನೋಡಿ, ಇದು ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ಇದಕ್ಕೆ ಉಪ್ಪು ಹಾಕಿ ಲೋ ಟು ಮೀಡಿಯಮ್ ಹೀಟಲ್ಲಿ ಬೇಯಲಿಕ್ಕಿಡುವ ಇದನ್ನು. ಈಗ ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ನೋಡಿ, ನೀರು ಚೆನ್ನಾಗಿ ಬಿಟ್ಟಿದೆ. ಇಷ್ಟೇ ನೀರು ಸಾಕು, ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ ನೋಡಿ, ಅಷ್ಟು ನೀರಿದೆ ಸಾಕದು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸಾಧಾರಣ 1 ಟೇಬಲ್ ಸ್ಪೂನ್ನಷ್ಟು ಈಗ ಹಾಕ್ತೇನೆ. ನಂತರ ನೋಡಿ ಹಾಕ್ಕೊಳ್ಬಹುದು, ಹೇಗೆ ಟೇಸ್ಟ್ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಬಹುದು. ಈಗ ನಾನು ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ. ಸಾಧಾರಣ ಒಂದು 10-12 ನಿಮಿಷ ಬೇಕಾಗ್ತದೆ, ಮೆಲ್ಲ ಉರಿಯಲ್ಲಿಯೇ. ಚೆನ್ನಾಗಿ ಬೇಯ್ತದೆ ಇದು, ಟೆಂಡರ್ ಚಿಕನ್ ಆದದ್ರಿಂದ ಬೇಗ ಬೇಯ್ತದೆ. ನೋಡಿದ್ರಲ್ಲ, ನೀರು ಸಹ ಸ್ವಲ್ಪ ಆರಿದೆ ಇದರದ್ದು. ನಾವು ಮಸಾಲೆಯನ್ನು ತುಪ್ಪದಲ್ಲಿ ಹುರಿಯೋದ್ರಿಂದ ಇಷ್ಟು ಕಡಿಮೆ ನೀರಿರ್ತದೆ.
ಹಾಗಾಗಿ ಚಿಕನ್ ಸುಕ್ಕ ಡ್ರೈ ಆಗಿ ಬರ್ತದೆ ಒಳ್ಳೆಯದು. ಈಗ ಒಂದು ಪಾತ್ರೆಗೆ ನಾನು ಒಗ್ಗರಣೆಗಂತ ಒಂದು 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಇದಕ್ಕೆ 1-1.5 ಟೀ ಸ್ಪೂನ್ನಷ್ಟು ಸಾಸಿವೆ, ಅದೇ ರೀತಿ ಒಂದು ಸಣ್ಣ ಗಾತ್ರದ ಈರುಳ್ಳಿ ಅಂದರೆ ಒಂದು 1/4 ಕಪ್ಪಿನಷ್ಟು ಈರುಳ್ಳಿಯನ್ನು ಹಾಕಿದ್ದೇನೆ. ಒಂದು 5-6 ಬೆಳ್ಳುಳ್ಳಿಯನ್ನು ಜಜ್ಜಿ ಈ ಒಗ್ಗರಣೆಗೆ ಹಾಕಿದ್ದೇನೆ. ಇದನ್ನು ಒಳ್ಳೆ ಗೋಲ್ಡನ್ ಬಣ್ಣ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂತು ಬಣ್ಣ. ಈಗ ನಾನು ಇದಕ್ಕೆ ಒಂದು 2-3 ಎಸಳಷ್ಟು ಕರಿಬೇವು ಹಾಕಿದ್ದೇನೆ. ಕರಿಬೇವು ಜಾಸ್ತಿ ಹಾಕಿದಷ್ಟು ಪರಿಮಳ ಮತ್ತು ರುಚಿ ಸಹ ಜಾಸ್ತಿಯೇ. ಈಗ ನೋಡಿ ನಾವು ಗ್ರೈಂಡ್ ಮಾಡಿದ ತೆಂಗಿನ ತುರಿ ಇದೆ ನೋಡಿ, ಅದನ್ನೀಗ ನಾನು ಇದಕ್ಕೆ ಹಾಕಿ ಹುರಿತೇನೆ. ತೆಂಗಿನಕಾಯಿ ತುರಿಯ ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು ಇದನ್ನು. ಅಂದರೆ ಸಾಧಾರಣ ಒಂದು 3-4 ನಿಮಿಷ ಮೆಲ್ಲ ಉರಿಯಲ್ಲಿ ಹುರಿಬೇಕು. ಈಗ ನೋಡಿ ಹುರಿದಾಗಿದೆ. ಈಗ ಬೆಂದ ಚಿಕನಿಗೆ ಇದನ್ನು ನಾನೀಗ ಹಾಕ್ತಾ ಇದ್ದೇನೆ. ಇನ್ನು ಜಾಸ್ತಿ ಹೊತ್ತು ಬೇಯಿಸುವ ಅಗತ್ಯ ಇಲ್ಲ. ಚಿಕನ್ ಸಹ ಚೆನ್ನಾಗಿ ಬೆಂದಿದೆ. ಹಾಗಾಗಿ ಇದನ್ನೊಂದು ಸಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಚಿಕನ್ ಸುಕ್ಕ ರೆಡಿ ಆಯಿತು. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.